ಇದೇ ಆ ಫೇಮಸ್ ಕೋಬನ್. ವೆಜ್ ಅಂದರೆ ಒಂದು ಆನಿಯನ್ ಇದೆ, ಒಂದು ಟೊಮೆಟೊ ಇದೆ ಅಷ್ಟೇ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು VSKC ವ್ಲಾಗ್ಸ್. 2 to 3 ಡೇಸ್ ನಾನು ಫುಲ್ ಸಿಕ್ಕಾಗಿದೆ. ಆಯ್ತು, ಆಮೇಲೆ ನನ್ನ ಕೈಲಿ ಏನೂ ತಿನ್ನೋಕ್ಕಾಗ್ತಿಲ್ಲ, ನನಗೆ ಟೇಸ್ಟೇ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ತ್ರಿಷಾ ಬಂದು ಹೋಮ್ ಮೇಡ್ ಏನೋ ನನಗೋಸ್ಕರ ಅಂತ ಮಾಡಿ ಡನ್ಝೋಲಾ ಮಾಡಿದ್ರು. ಆ್ಯಂಡ್ ಇವತ್ತು ನನಗೆ ಆಚೆ ಹೋಗಿ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಟೇಸ್ಟಿಯಾಗಿ. ಆಗ ನಾನು ಅಮ್ಮನ ಕಾಲ್ ಮಾಡಿದ್ದೆ. ಅವ್ನು ಬಂದಮೇಲೆ ಬಂದು ಒಂದು ಫೇಮಸ್ ಪ್ಲೇಸ್ ಇದೆ, ಕೋವಾ ಬನ್ನೆಲ್ಲ ಸಿಗುತ್ತೆ ಅಂತ ಹೇಳಿದ್ದ. ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ಬಂದಿದ್ದಾನೆ. ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ, ಬಿಕಾಸ್ ನಾನು ಫಸ್ಟ್ ಟೈಮ್ ಹೋಗ್ತಿರೋದಲ್ಲಿ. ಇವರೆಲ್ಲ ಮುಂಚೆ ತಿಂದಿದ್ದಾರೆ, ವಿಶಾಲ್ ಎಲ್ಲ ತಿಂದಿದ್ದಾರಂತೆ. ಸೊ ನನಗೆ ಸ್ವೀಟ್ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ವಿಲ್ ಟ್ರೈ ಹೇಗಿದೆ ಅಂತ. ಎಲ್ಲಿ ಹೋಗ್ತಿರೋದು? ಇದು ಬಂದು ಬಸವನಗುಡಿ ಬಾಲಾಜಿ ಮೆಡಿಕಲ್ ಶಾಪ್ ಪಕ್ಕದಲ್ಲಿರೋದು ಎಕ್ಸಾಕ್ಟಾಗಿ. ಅಲ್ಲಿ ದಿನ ಇದೇ ಥರ ಕ್ರೌಡ್ ಇರ್ತಾರಂತೆ. ನನಗೆ ಅಮ್ಮರು ಹೋಗಿ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದ. ಅಲ್ಲಿ ಬೇರೆ ಬೇರೆ ಸ್ನ್ಯಾಕ್ಸು ಮತ್ತು ಚಾಟ್ಸ್ ಎಲ್ಲ ಸಿಗುತ್ತೆ. ಬಟ್ ಅಲ್ಲಿದು ಫೇಮಸ್ ಬಂದು ಕೋಬನ್. ಸೊ ನಾವು ಒಂದು ಕೋಬನ್ ಮತ್ತು ಗುಲ್ಕನ್ ಬನ್ ಟ್ರೈ ಮಾಡಿದ್ವಿ. ಬಟ್ ಕೋಬನ್ ಬಂದು ಅಲ್ಟಿಮೇಟ್. ಬಾಯಿಗೆ ಹಾಕಿದ ತಕ್ಷಣ ಮೆಲ್ಟ್ ಆಯಿತು. ಅದೊಂದು ಪ್ರೈಸ್ಗೆ ಅವ್ರು ಕೊಟ್ಟಿರೋ ಕ್ವಾಂಟಿಟಿ ಎಲ್ಲನೂ ವರ್ತ್ ಇಟ್. ನೋಡಿ ಗೈಸ್, ಈ ಥರ ಟಾರ್ಚರ್ ಮಾಡ್ತಾರೆ ನನ್ನ ಅಮ್ಮರು. ಇದು ಸೌತ್ ಎಂಡ್ ಸರ್ಕಲ್ಗೆ ತುಂಬಾ ಹತ್ರ ಇದೆ. ನಾನು ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಅಲ್ಲಿಂದ ನಾವು ಬಸವನಗುಡಿಯಲ್ಲಿ ಲೊಕೇಟ್ ಆಗಿರೋ ಅರಿ ಸೂಪರ್ ಸ್ಯಾಂಡ್ವಿಚ್ಗೆ ಹೋಗಿದ್ವಿ. ನೇನು ಫಸ್ಟು ಸೊ ಈಗ ನಾವು ಸಾರಿ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಸೊ ಈಗ ನಾವು ಅದು ಕೋಬಾ ಬನ್ ಮತ್ತೆ ಬನ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೊ ಈಗ ನಾವು ಕೋವಾ ಬನ್ ಮತ್ತೆ ಗುಲ್ಕನ್ ಬನ್ ತಿನ್ಕೊಂಡು ಈಗ ಸ್ವಲ್ಪ ಖಾರ ಖಾರ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅರಿ ಸೂಪರ್ ಸ್ಯಾಂಡ್ವಿಚ್ ಬಂದು ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೀನಿ. ನಾನೀಗ ಆರ್ಡರ್ ಮಾಡಿದ್ದೀನಿ, ಅವನೇನೋ ಬೇಡ ಅಂತ ಅಂದ. ಆ್ಯಂಡ್ ಕೋವಾ ಬನ್ ಮತ್ತು ಎಷ್ಟದು ಕೋವಾ ಬನ್ನು, ಅದು ಇನ್ನೊಂದು ಬನ್ನು ಅದು ಕೋವಾ ಬನ್ನು 40 ರುಪೀಸು ಮತ್ತು ಗುಲ್ಕನ್ ಬನ್ನು 40 ರುಪೀಸ್. ಚೆನ್ನಾಗಿತ್ತು ಟೇಸ್ಟು, ನೀವು ಟ್ರೈ ಮಾಡ್ಬೋದು. ನಾನು ಅಡ್ರೆಸ್ನೆಲ್ಲ ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ನಾವು ಸ್ಯಾಂಡ್ವಿಚ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇವನು ಕ್ಯಾಮ್ರಾ ನೋಡೋಕ್ಕೆ ನೋಡ್ತೀನಿ, ಇವತ್ತು ಫುಲ್ ಶೈ ಇದ್ದಾನೆ ಇವನು. ನಮ್ಮ ಸ್ಯಾಂಡ್ವಿಚ್ ಬಂತು ಗೈಸ್, ನಮ್ಮ ಸ್ಯಾಂಡ್ವಿಚ್. ನಾವು ವೆಜ್ ಸ್ಯಾಂಡ್ವಿಚ್ನ ಆರ್ಡರ್ ಮಾಡಿದ್ದು, ವೆಜ್ ಚೀಸ್ ಸ್ಯಾಂಡ್ವಿಚು. ವೆಜ್ ಅಂದರೆ ಒಂದು ಆನಿಯನ್ ಇದೆ, ಒಂದು ಟೊಮೆಟೊ ಇದೆ ಅಷ್ಟೇ. ಮತ್ತು ಚೀಸ್ ಎಲ್ಲಿದೆ ನನಗೆ ಗೊತ್ತಿಲ್ಲ, ಎಲ್ಲೋ ಬಚ್ಚಿಟ್ಕೊಂಡ್ಬಿಟ್ಟಿದೆ ಅನಿಸುತ್ತೆ. ಇಲ್ಲಿದೆ, ಇಲ್ಲಿ ಮಾತ್ರ ಚೀಸ್ ಇದೆ, ಚೆನ್ನಾಗಿಲ್ಲ. ಅಮ್ಮರು ಯಾವಾಗಲೂ ಹೀಗೆ ಮಾಡ್ತೀನಿ, ಏನೇನು ಚೆನ್ನಾಗಿರಲ್ಲೋ ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ. ನನಗದು ಇಷ್ಟನೇ ಆಗಿಲ್ಲ ಆ ಸ್ಯಾಂಡ್ವಿಚ್ ಅಂತೂ. ಹರಿ ಸೂಪರ್ ಸ್ಯಾಂಡ್ವಿಚಿಂದ ಮತ್ತೆ ನಾವು ಕೋಬನ್ ಶಾಪಿಗೆ ಬಂದಿದ್ದೀವಿ. ಅವ್ನಿಗೇನೋ ಅದೊಂದು ಗೋಲಿ ಸೋಡಾ ಕುಡಿಬೇಕಂತೆ. ನೋಡಿ ಗೈಸ್, ಈ ಸೋಡಾ ಕುಡಿಯೋಕ್ಕೆ ಅವ್ನು ಮತ್ತೆ ಹರಿ ಸೂಪರ್ ಸ್ಯಾಂಡ್ವಿಚಿಂದ ಕರ್ಕೊಂಬಂದಿದ್ದಾನೆ. ಅವೆಲ್ಲ ಕುಡಿಯೋಕ್ಕಾಗಲಿಲ್ಲ ನಿಮಗೆ? ಇಲ್ಲ. ಓಪನ್ ಚೆಕ್. ವಾವ್, ಬಾಟಮ್ಸ್ ಅಪ್ ಮಾಡ್ತಾನೆ ಮಾಡಿ. ನೋಡಿ ಗೈಸ್, ಅಲ್ಲಿ ಸೋಡಾ ಮಾತ್ರ ಕುಡಿಬೇಕಂತೆ, ಬಾಟ್ಲೆಲ್ಲ ಇಲ್ಲೇ ಇಟ್ಟೋಗ್ಬೇಕಂತ. ಅದೇನಂತ ಗೊತ್ತಿಲ್ಲ ಕಾನ್ಸೆಪ್ಟ್ ನನಗೆ. ನಿಮಗೆ ಗೊತ್ತಿದೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಏನು ಅಂತ. ಯಾಕೆ ಇಟ್ಟೋಗ್ಬೇಕು ಬಾಟ್ಲು? ಯಾಕಂದ್ರೆ ಅವ್ರು ಗುಜ್ರಿ ಅಂಗಡಿ ಹೋಗ್ತಾರ, ನಾವು ತಗೊಂಡೋಗಿ ಇಟ್ಕೋತಾನೆ ಬಾಟ್ಲು ಮನೆಗೆ. ಡಿಪ್ರಿಸಿಯೇಟ್ ಆಗುತ್ತೆ, ಅದನ್ನ ಅವರು ಸ್ಕ್ರಾಪ್ ವ್ಯಾಲ್ಯೂದಲ್ಲಿ ಮಾರಿ ಪ್ರಾಫಿಟ್ ಬ್ರೋ, CA ಸ್ಟೂಡೆಂಟ್ ನೋಡಿ ಗೈಸ್, ಫುಲ್ ಡಿಪ್ರಿಸಿಯೇಷನ್, ಅಪ್ರಿಸಿಯೇಷನ್, ಡೌನ್ವರ್ಡ್, ಏನದು ಡೌನ್ವರ್ಡ್ ಬ್ಯಾಲೆನ್ಸಿಂಗ್ ಮೆಥಡ್. WDV ಮತ್ತೆ ಸಾಕು ಅವ್ರು ಬೋರ್ಡ್ ಆಗ್ಬಿಡುತ್ತೆ. ಅವ್ನು CA ಕ್ಲಾಸಸ್ ನೋಡಿ ಗೈಸ್, ಅಲ್ಲೇ ಇರೋದು. ಅಲ್ಲ, ಅಲ್ಲಿರೋದಂತೆ. ಕುಡಿತಾ ಇದ್ದಾನೆ. என்ன பழக்கம் இது?
ಅವನು ಬಾಟಲ್ನ ವಾಪಸ್ ಇಡಕ್ಕೆ ಹೋಗಿದ್ದ. ಸೊ ಪ್ರೂಫ್ಗೋಸ್ಕರ ಇಟ್ಟಿದ್ದೀವಿ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸಿಗ್ನಲ್ ಇದ್ರೆ ಹೇಳ್ತಿಲ್ಲ, ಇವನು ಹೋಗ್ತಿದ್ದಾರೆ. ಪೊಲೀಸರ ಹತ್ರ ನೋಡ್ತಿದ್ದಾರೆ, ಪ್ಲೀಸ್ ಇವನ್ ಮೇಲೆ ಕೇಸ್ ಹಾಕಿ, ಐ ಮೀನ್ ಇವನ್ ಗಾಡಿ ಮೇಲೆ ಕೇಸ್ ಹಾಕಿ. ಗೈಸ್, ನಾವು ಕೋಬನ್ ಏನ್ ತಿನ್ವಲ್ಲ ಅದನ್ನ ನಾನು ಫೋಟೋ ಇಟ್ಕೊಂಡ್ರೆ ಮತ್ತೋಗ್ಬಿಟ್ಟೆ ತಮ್ನೇಲ್ಗೆ. ಹಾಗಾಗಿ ನಾವು ಅಮ್ಮರ್ ಏನು ಪ್ಲಾನ್ ಕೊಟ್ಟ ಅಂದರೆ, ಇವಾಗ ಹೋಗ್ಬಿಟ್ಟು ಬೇಕ್ರಿಯಲ್ಲಿ ಒಂದು ಬನ್ ಇಸ್ಕೊಬಿಟ್ಟು ಅದ್ರ ಫೋಟೋ ಶೂಟ್ ಮಾಡ್ಬಿಟ್ಟು ಅದನ್ನೇ ತಮ್ನೇಲ್ಗೆ ಹಾಕೋಣ ಅಂತ. ಸೊ ಇವಾಗ ನಾವು ಬನ್ ಇಸ್ಕೊಳಕ್ಕೆ ಹೋಗ್ತಿದ್ದೀವಿ. ಈಸ್ಕೊಳಲ್ಲ, ಅವ್ರ ಹತ್ರ ಕೇಳ್ತೀವಿ ಬಂದ್ ಕೊಡಿ ಅಂತ. ಅಕ್ಕ ಹಿಂಗ್ ಫೋಟೋ ಇಟ್ಕೊಂತಾರೆ, ತಿರ್ಗಾ ವಾಪಸ್ ಕೊಡ್ತೀವಿ. ಇಲ್ಲ ಗೈಸ್, ನಾನು ಇಸ್ಕೊಳ್ತೀನಿ ಬನ್ನು, ಸುಮ್ಮನೆ ಇರೋ. ನೋಡಿ ಗೈಸ್, ನಮ್ಮ ಕೋವಾ ಬನ್ನು ಖಾರ ಬನ್ ಆಗಿರೋ ಕತೆ ನೋಡಿ. ಅಲ್ಲಿಂದ ನಾನು ಅಮರು ನಮ್ಮ ಏರಿಯಾದಲ್ಲಿರೋ ಫೇಮಸ್ ಟೀ ಶಾಪಿಗೆ ಬಂದಿದ್ವಿ. ಅಲ್ಲಿ ದಿನ ಇದೇ ಥರ ಕ್ರೌಡ್ ಇರುತ್ತೆ, ತುಂಬ ಜನ ಬರ್ತಾ ಇರ್ತಾರೆ. ಸೊ ನಾನು ಅಮ್ಮನ್ನ ಕರೆದಿದ್ನಲ್ಲ, ಅವನು ನನಗೆ ಬೆಸ್ಟ್ ಕೋವಾ ಬನ್ ಕೊಡಿಸ್ತೀರ ಅಂತ ನಾನು ಕಡೆ ಕರ್ಕೊಂಡು ಹೋಗಿದ್ದ. ಅದು ಚೆನ್ನಾಗಿತ್ತು, ಬಟ್ ನನಗೆ ಅದು ತುಂಬ ಸ್ವೀಟ್ ಇದೆ ಅಂತ ಅನ್ನಿಸ್ತು. ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಶುಗರ್ ಕಟ್ಟಲ್ಲ ಅವ್ರ, ಇಲ್ಲ ಸ್ವೀಟ್ ನನಗೆ ಜಾಸ್ತಿ ಇಷ್ಟ ಆಗಲ್ಲ, ಹಾಗಾಗಿ ನನಗೆ ತುಂಬ ಸ್ವೀಟ್ ಅಂತ ಅನಿಸ್ತು. ಬಟ್ ಒನ್ ಬೈಟ್ ಟೇಸ್ಟ್ ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ಮತ್ತೆ ಹರಿ ಸೂಪರ್ ಸ್ಯಾಂಡ್ವಿಚ್ಗೂ ಅವನೇ ಕರ್ಕೊಂಡು ಹೋಗಿದ್ದು. ನಾವು ಯೂಶ್ವಲಿ ಮೈನ್ ಬ್ರಾಂಚ್ಗೆ ಹೋಗ್ತೀವಿ, ಜಯನಗರ ಇರೋದು, ಬಟ್ ಅವನು ಇಲ್ಲಿ ಖಾಲಿ ಇರ್ತಾರೆ ಬಾ ಅಂತ ಕರ್ಕೊಂಡೋದ. ಚೆನ್ನಾಗೇ ಇರಲಿಲ್ಲ ಅಲ್ಲೂ. ಅದಕ್ಕೆ ನಾನು ಟೀ ಮಾತ್ರ ನನ್ನ ಫೇವ್ರೆಟ್ ಪ್ಲೇಸಲ್ಲೇ ಟೀ ಕುಡಿಬೇಕಂತ ಕರ್ಕೊಂಡ್ಬಂದಿರಿ. ಟೀ ತುಂಬ ಚೆನ್ನಾಗಿದೆ, ನೀವು ನೋಡಿದ್ರೆ ಎಷ್ಟು ಕ್ರೌಡ್ ಇದೆ ಟೀ ಶಾಪಲ್ಲಿ ಅಂತ. ಸೊ ಈಗ ನಾವು ಟೀ ಕುಡ್ಕೊಂಡು ಮನೆಗೆ ಹೋಗ್ತೀವಿ. ಬಾಯ್ ಬಾಯ್ ಚಪ್ಪು. ಆಸ್ಕ್ ದೆಮ್ ಟು ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲಾದ್ರೂ ಶೇರ್ ಮಾಡಿ. ಇದಕ್ಕೆ ನಮ್ಮ 50 ರೂಪಾಯಿ ಕೊಟ್ಟರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಸೊ ಇವತ್ತಿಗಿಷ್ಟೇ. ನಿಮಗೂ ನಂತರನೇ ಹುಷಾರಿಲ್ದಿರ್ಬೇಕಾದ್ರೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತಾ ಅಂತ ತಿಳಿಸಿ ಕಮೆಂಟ್ ಮಾಡಿ. ಓಕೆ, ಬಾಯ್.